ಟಿವಿಕೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಅವಕಾಶ ಕೊಡಿ. ವಿಜಯ ಪಕ್ಷಕ್ಕೆ ರಾಜ್ಯಪಾಲರು ಬಹುಮತ ಸಾಬೀತಿಗೆ ಅವಕಾಶ ಕೊಡಬೇಕು. ನಟ ವಿಜಯ್ ಪರ ನಿವೃತ್ತ ಐಜಿಪಿ ರಾಮ ಸುಬ್ರಮಣಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ನಿವೃತ್ತ ಐಜಿಪಿ ರಾಮ ಸುಬ್ರಮಣಿ. ತಮಿಳುನಾಡು ಮೂಲದ ಐಪಿಎಸ್ ಅಧಿಕಾರಿ ರಾಮ ಸುಬ್ರಮಣಿ ವಿಜಯ್ ಪರ ನಿಂತ್ಕೊಂಡಿರುವುದೀಗ ರಾಜ್ಯಪಾಲರಿಗೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಟಿವಿಕೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೋರ್ಟ್ ಕದ ತಟ್ಟಿದ್ದಾರೆ. ರಾಮ ಸುಬ್ರಮಣಿ ಅವರು ನಿವೃತ್ತ ಐಜಿಪಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ತಮಿಳುನಾಡು ಮೂಲದವರು ಐಪಿಎಸ್ ಅಧಿಕಾರಿ ರಾಮ ಸುಬ್ರಮಣಿ ರಾಜ್ಯಪಾಲರಿಗೆ ನಿರ್ದೇಶನ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರ ಬೇಡಿಕೆ ಇದೆ, ಅಂದರೆ ಅವಕಾಶ ಕೊಡಿ, ವಿಧಾನಸಭೆಯಲ್ಲಿ ಅವರು ಬಹುಮತ ಸಾಬೀತು ಮಾಡ್ತಾರೆ, ಈಗ ಪ್ರಮಾಣ ವಚನ ಆಗಿಬಿಡಲಿ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅಡ್ಡಿಯಾಗಿರೋದು ರಾಜ್ಯಪಾಲರು. ಇವರೇ ನೋಡಿ, ರಾಜ್ಯಪಾಲರು ಬಹುಮತ ಸಾಬೀತಿಗೆ ಎಷ್ಟು ಸಂಖ್ಯಾಬಲ ಇದೆ ನಿಮಗೆ ಅದನ್ನು ತೋರಿಸಿ, ಆ ಲಿಸ್ಟ್ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿನೇ ಈಗ ಕಷ್ಟ ಆಗಿರೋದು ವಿಜಯ್ಗೆ. ಸೊ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದಿಷ್ಟು ರಾಜ್ಯಗಳ ಚಿತ್ರಣ ಅಥವಾ ಇತಿಹಾಸವನ್ನು ನಾವು ಗಮನಿಸಿದಾಗ ಬೇರೆ ರಾಜ್ಯ ಯಾಕೆ ನಮ್ಮ ರಾಜ್ಯದಲ್ಲೇ ಈ ಹಿಂದೆ ಬಿ ಜೆ ಪಿಗೆ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ 106 ಸ್ಥಾನಗಳು ಸಿಕ್ಕಿದ್ವು. ಆ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡ್ತೇನೆ, ನನಗೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡಿ ಅಂತ ಅಂದಾಗ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿಬಿಟ್ರು. ಅದಾದ ನಂತರ ಅವರು ಬಹುಮತ ಸಾಬೀತುಪಡಿಸೋದಕ್ಕೆ ಆಗದೆ ಅವರು ಕೆಳಗಿಳಿದ್ರು. ಅದಾದ ನಂತರ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂತು. ಬಟ್ ಅದು ಬೇರೆ ವಿಚಾರ. ಬಟ್ ಅವಕಾಶ ಅಂತೂ ಕೊಡಲೇಬೇಕಾಗುತ್ತೆ ರಾಜ್ಯಪಾಲರು. ಬಟ್ ಇಲ್ಲಿ ಯಾಕೆ ಈ ರೀತಿಯಾಗಿ ಅಡ್ಡಿ ಆಗಿದ್ದಾರೆ ಅನ್ನೋದು ಒಂದಂತೂ ಪ್ರಶ್ನೆ ಇದ್ದೇ ಇದೆ. ಯಾಕೆ ವಿಧಾನಸಭೆಯಲ್ಲಿ ಅವಕಾಶ ಅಂದರೆ ಬಹುಮತ ಸಾಬೀತಿಗೆ ಅವಕಾಶ ಕೊಡಬಾರ್ದು, ಪ್ರಮಾಣ ವಚನಕ್ಕೆ ಅವಕಾಶ ಕೊಟ್ಬಿಟ್ರೆ ಆಯ್ತಲ್ಲ. ಅವರು ಇನ್ನೊಂದು 2 ದಿನಗಳ ಕಾಲಾವಕಾಶ ತೆಗೆದುಕೊಂಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಬಟ್ ಇಲ್ಲಿ ನೋಡಿದರೆ ಆರಂಭದಲ್ಲೇ ಅಡ್ಡಗಾಲಾಗೋಗ್ಬಿಟ್ಟಿದೆ ಈಗ ರಾಜ್ಯಪಾಲರಿಂದ. ಸೊ ಆ ನಿಟ್ಟಿನಲ್ಲಿ ಇವತ್ತು VCK ಏನಾದರೂ ಬಹುಮತ ಅಥವಾ VCK ಏನಾದರೂ ಬೆಂಬಲ ಕೊಟ್ಟಿದ್ದೇ ಆದರೆ ಬಹುಮತ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ 4ನೇ ಬಾರಿಗೆ ವಿಜಯ್ ಅವರು ಲೋಕಭವನಕ್ಕೆ ಭೇಟಿ ಕೊಟ್ಟು ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತು ಅವಕಾಶ ಕೇಳುವಂಥ ಸಾಧ್ಯತೆ ಇದೆ. ಸರ್ಕಾರ ರಚನೆಗೆ ಅವಕಾಶ ಕೇಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಸೊ ಕಾದು ನೋಡಬೇಕು ಇನ್ನು ಇದೆಲ್ಲ ಯಾವಾಗ ಆಗುತ್ತೆ, ಏನು ಕತೆ, ಇದನ್ನು ಹಾಗೆ 6ನೇ ದಿನ ಇವತ್ತು. ಸೊ ಆ ನಿಟ್ಟಿನಲ್ಲಿ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. 4ನೇ ತಾರೀಕು ರಿಸಲ್ಟ್ ಬಂದಿರೋದು. ಸೊ ಇವತ್ತು ಆಲ್ರೆಡಿ ಮೇ 9. ಸೊ ಇಷ್ಟು ದಿನಗಳಾದರೂ ಕೂಡ ಇನ್ನೂ ಸರ್ಕಾರ ರಚನೆ ಆಗ್ತಾ ಇಲ್ಲ. ಬಹುಮತ ಸಾಬೀತು ಮಾಡೋದಕ್ಕೆ ಸಂಖ್ಯಾಬಲ ಇಲ್ಲ, ಒದ್ದಾಡ್ತಾ ಇದ್ದಾರೆ TVK ಅವರು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅದಕ್ಕೆ ತಮಿಳುನಾಡಿನ ಜನ ಕೂಡ ಅನ್ಕೊಳ್ತಾ ಇರ್ತಾರೆ, ಕೊಟ್ಟಿದ್ದೀವಿ, ಬಹುಮತ ಕೊಟ್ಬಿಟ್ಟಿದ್ರೆ ಹೋಗ್ಬಿಡೋದೇನೋ ಅನ್ನೋ ಥರ. ಈಗ ಹಾಗೆ ಇರುತ್ತೆ ಪರಿಸ್ಥಿತಿ. ವಿಜಯ್ ಅವರು ಪದೇ ಪದೇ ಪಾಪ ಲೋಕಭವನಕ್ಕೆ ಓಡಾಡ್ತಾನೇ ಇದ್ದಾರೆ, ಅವರಿವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಸಹಜವಾಗಿ ಅವರ ಅಭಿಮಾನಿಗಳು ತಡ್ಕೊಳ್ಳೋದಿಲ್ಲ, ಏನು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಕಾದು ಕೂತಿದ್ದಾರೆ, ಯಾವಾಗ ವಿಜಯ್ ದಳಪತಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ.